ವಿಧಾನಸೌಧದ ಬಳಿ ಮರವನ್ನ ಏರಿ ರೈತನ ಆತ್ಮಹತ್ಯೆ ಯತ್ನ ಆಗಿದೆ. ಶ್ರೀಗಂಧದ ಮರಕ್ಕೆ ನೇಣು ಹಾಕಿಕೊಳ್ಳುವುದಕ್ಕೆ ರೈತನೋರ್ವ ಪ್ರಯತ್ನ ಪಟ್ಟಿರೋ ಘಟನೆ ನಡೆದಿದೆ. ವಿಧಾನಸೌಧದ ಬಳಿ ಮರವೇರಿ ರೈತನ ಆತ್ಮಹತ್ಯೆ ಯತ್ನ. ವಿಧಾನಸೌಧದ ಹಿಂಭಾಗ ಶ್ರೀಗಂಧದ ಮರ ಇದೆ. ಚಿಕ್ಕಮಗಳೂರು ಮೂಲದ ವಿಶ್ವಕುಮಾರ್ ಅಸಮಾಧಾನಿತ ರೈತ. ವಿಧಾನಸೌಧ ಹಿಂಭಾಗದ ಗೇಟ್ 1ರ ಬಳಿ ನಡೆದಂತಹ ಘಟನೆ ಇದು. 2 ವರ್ಷದ ಹಿಂದೆ ಶ್ರೀಗಂಧದ ಮರ ಕಡಿದು ರೈತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೀಗ ಮತ್ತೆ ಆತ್ಮಹತ್ಯೆಗೆ ಮುಂದಾಗಿದ್ರು ವಿಶ್ವಕುಮಾರ್. ಪರಿಹಾರದ ಹಣ ಬಿಡುಗಡೆ ಮಾಡದೇ ಇರೋದಕ್ಕೆ ಮತ್ತೆ ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಕೊನೆಗೆ ಮರದಿಂದ ಕೆಳಗಿಳಿಸಿ ಠಾಣೆಗೆ ಕರ್ಕೊಂಡು ಹೋಯಿತು ಖಾಕಿ. ರೈತನನ್ನ ವಿಧಾನಸೌಧ ಠಾಣೆಗೆ ಪೊಲೀಸರು ಕರ್ಕೊಂಡು ಹೋದ್ರು. ಸರಿ ಇಲ್ಲ ಆಗ್ತಿಲ್ಲ ಅದು. ಯಾರನ್ನ ಕರೀರ ಪೊಲೀಸರನ್ನ. ಓಕೆ ಡೀಟೇಲ್ಸ್ ಏನಿಲ್ಲ ಈಗ ನೋಡಿ. ಅದರಿಂದ ಇವಾಗ ನಮ್ಮ ಜಾಗ ಅಕ್ವೈರ್ ಆಗಿದೆ. ಅದರಿಂದ ಕೋರ್ಟಲ್ಲಿ ಡಿಸೈಡ್ ಆಗಿದೆ, DC ಚಿಕ್ಕಮಗಳೂರು 4 ವಾರದಲ್ಲಿ ತೀರ್ಮಾನ ಮಾಡಿ ಅವ್ರಿಗೆ ಪರಿಹಾರ ಕೊಡಿ ಅಂತ. ಇನ್ನು 4 ವಾರ ಅಲ್ಲ, 8 ವಾರದ ಮೇಲೆ 3 ತಿಂಗಳಾಗಿದೆ. 4 ವಾರ ಅಂದ್ರೆ 1 ತಿಂಗಳು, 3 ತಿಂಗಳಾದ್ರೂ ನಮಗೆ ಪರಿಹಾರ ಕೊಡ್ತಾ ಇಲ್ಲ. ಮತ್ತು ಇಲ್ಲಿಂದ ನಮಗೆ ನಮ್ಮ ಮರಗಳನ್ನ ಏನಾದರೂ ಕಟ್ ಮಾಡಬೇಕು, ಅಕ್ವಿಸಿಷನ್ ಜಾಗ ಇನ್ನೂ ಜಾಸ್ತಿ ತಗೋಬೇಕು ಅಂದ್ರೆ ನನ್ನ ಶ್ರೀಗಂಧದ ಮರಗಳನ್ನ ನೋಟಿಸ್ ಮಾಡಿ ತೆಗಿಬೇಕು ಅಂತ ಇದೆ. ಯಾವುದೋ ಇವ್ರದ್ರಲ್ಲಿ ಕೋರ್ಟ್ ಆದೇಶದಲ್ಲಿ. ಆದರೂ ಕೋರ್ಟ್ ಆದೇಶದಂತೆ ಇವರು ಯಾವುದೇ ನಮಗೆ ಪರಿಹಾರ ಕೊಟ್ಟಿಲ್ಲ, ಮಾಹಿತಿನೂ ಕೊಡದಲ್ಲ. ಮೊನ್ನೆ ಗಿಡನೂ ತೆಗೆದಿದ್ದಾರೆ. ತೆಗೆದ್ಮೇಲೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತಗೊಂಡಿಲ್ಲ. 100 ಮರಕ್ಕಿಂತ ಹೆಚ್ಚಿಂದಾಗಿ ಒಟ್ಟು 3000 ಮರ ಮೊದಲೇ ಕಿತ್ತಿದ್ದಾರೆ. ಅದಾದ್ಮೇಲೆ ಅಕ್ವಿಸಿಷನ್ ಆಗದೆ ಇರೋ ಜಾಗದಲ್ಲೂ ಕೀಳ್ತಾ ಇದ್ದಾರೆ. ಅದನ್ನ ನಾವು ಕಂಪ್ಲೇಂಟ್ ಕೊಟ್ಟರೆ ತಗೊಂಡಿಲ್ಲ. ಅದಕ್ಕೆ ನಾವು ನಿನ್ನೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ಶಿವಮೊಗ್ಗ SLO ಆಫೀಸ್ ಹತ್ರ ಪ್ರತಿಭಟನೆ ಮಾಡಬೇಕು ಅಂತೇಳಿ ಹೋಗ್ತಾ ಇದೀವಿ. ಅವಾಗ ಇಲ್ಲಿ ಅರಣ್ಯ ಭವನಕ್ಕೆ ಕರೆದ್ಬಿಟ್ಟು ನಮ್ಮನ್ನ ಅರಣ್ಯ ಭವನದಲ್ಲಿ ನಮಗೆ ಅವಮಾನ ಮಾಡ್ತಾರೆ. ನಮ್ಮನ್ನು ಒಳಗಡೆ 4ನೇ ಫ್ಲೋರ್ಗೆ ಮೀಟಿಂಗ್ ಕರೆದು 7ನೇ ಫ್ಲೋರ್ಗೆ ಬರ್ರಿ ಅಂತಾರೆ. 7ರಿಂದ ಮತ್ತೆ 4ಕ್ಕೆ ಬರ್ರಿ ಅಂತಾರೆ. ಕೊನೆಗೆ ನಮಗೆ ಒಳಗಡೆ ಬಿಡ್ಕೊಳ್ಳೋದೇ ಇಲ್ಲ, ಅವಕಾಶ ಕೊಡೋದಿಲ್ಲ ಮೀಟಿಂಗಿಗೆ. ನಿಮ್ಮ ಅಧ್ಯಕ್ಷರು ಮಾತ್ರ ಬರ್ಲಿ ಅಂತಾರೆ. ಸೊ ಇದು ಯಾವ ರೀತಿ ನ್ಯಾಯ? ಅರಣ್ಯ ಇಲಾಖೆಯ ಏನು PCCF ಅವರು ನಮಗೆ ನಿನ್ನೆ ಅವಮಾನ ಮಾಡಿದ್ದಾರೆ. ಇದ್ರ ಮೇಲ್ಗಡೆ ಕೋರ್ಟ್ ಆದೇಶದಂತೆ DC ಚಿಕ್ಕಮಗಳೂರು ಅವರು ನಮಗೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, 2 ವರ್ಷಗಳ ಹಿಂದೆ ಶ್ರೀಗಂಧದ ಮರ ಕಡಿದು ಆಕ್ರೋಶ ವ್ಯಕ್ತಪಡಿಸಿದಂತಹ ರೈತ ವಿಶ್ವಕುಮಾರ್ ಈಗ ಶ್ರೀಗಂಧದ ಮರವನ್ನೇರಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಅರಣ್ಯ ಇಲಾಖೆ ಬಗ್ಗೆ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸದ್ಯ ಈ ವಿಚಾರವಾಗಿ ಏನೆಲ್ಲ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ರಾಘವೇಂದ್ರ? ಸಿಂಧೂರ, ಪ್ರಮುಖವಾಗಿ ಈತ ಚಿಕ್ಕಮಗಳೂರು ಮೂಲದ ವಿಶ್ವಕುಮಾರ್ ಅಂತ ಹೇಳ್ಬಿಟ್ಟು ಅಲ್ಲಿ ಏನು ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ಹೈವೇ ಅಥಾರಿಟೀಸ್ ಇವನ ಹೊಲದ ಅಕ್ಕಪಕ್ಕ ಇದ್ದಂತಹ ಶ್ರೀಗಂಧದ ಮರಗಳನ್ನ ಕಡಿದಿದೆ. ಇಲ್ಲಿವರೆಗೂ ಸಹ ಯಾವುದೇ ರೀತಿಯ ಪರಿಹಾರದ ಮುಖಾಂತರ ನನಗೆ ಯಾವುದೇ ರೀತಿಯ ಅನುದಾನವನ್ನ ಸಹ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು 2 ವರ್ಷದಿಂದ ಸಹ ನಿರಂತರವಾಗಿ ಪ್ರತಿಭಟನೆಯನ್ನ ವಿಶ್ವಕುಮಾರ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ LH ಇನ್ನು ಮುಂಭಾಗ ಮತ್ತೆ ವಿಧಾನಸೌಧದ ಬ್ಯಾಕ್ ಗೇಟ್ ಏನಿದೆ, ಆ ಬ್ಯಾಕ್ ಗೇಟ್ ಮುಂಭಾಗ ಇರ್ತಕ್ಕಂತಹ ಒಂದು ಶ್ರೀಗಂಧದ ಮರವನ್ನ ಕಡಿಯುವ ಮುಖಾಂತರ ತನ್ನ ಪ್ರತಿರೋಧವನ್ನ ಈ ವಿಶ್ವಕುಮಾರ್ ಒಟ್ಟಿದ್ರು. ಅದು ಸುಮಾರು 1 ವರ್ಷ 2 ವರ್ಷ ಆಗಿತ್ತು. ಇದಾದ ಬಳಿಕ ಇವತ್ತು ಪುನಃ ಬಂದ್ಬಿಟ್ಟು ಇಲ್ಲಿವರೆಗೂ ಸಹ ನಾನು ಎಷ್ಟೇ ಮನವಿಯನ್ನು ಕೊಟ್ಟರು ಸಹ ಯಾವುದೇ ರೀತಿಯ ಪರಿಹಾರವನ್ನ ಸರ್ಕಾರ ಕೊಡ್ತಾ ಇಲ್ಲ. ಸರ್ಕಾರ ನನ್ನ ಮನವಿಯನ್ನ ಕಿವಿಗೆ ಹಾಕೊಳ್ತಾ ಇಲ್ಲ. ಹೀಗಾಗಿ ನಾನು ಬದುಕಿದ್ರು ವೇಸ್ಟ್ ಅನ್ನೋ ನಿಟ್ಟಿನಲ್ಲಿ ಅದೇ ಶ್ರೀಗಂಧದ ಮರವನ್ನು ಹತ್ತಿ ಅಲ್ಲಿಂದ ಬೀಳುವ ಮುಖಾಂತರ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾನೆ. ಕೊನೆಗೆ ಪೊಲೀಸರು ಸ್ಥಳಕ್ಕೆ ಬಂದು ಆತನನ್ನ ಕರ್ಕೊಂಡು ಇದೀಗ ಠಾಣೆಗೆ ಕರೆದೊಯ್ದಿದ್ದಾರೆ. ಠಾಣೆಗೆ ಕರೆದೊಯ್ದು ವಿಚಾರಣೆ ಮಾಡಿ ಇದೀಗ ಹಾಸ್ಪಿಟಲ್ ಅಲ್ಲಿ ಅವನನ್ನ ಫಸ್ಟ್ ಏಡ್ ಮಾಡಿಸಿದ್ದಾರೆ. ಜೊತೆಗೆ ಈತ ಏನು ಸಾಕಷ್ಟು ಬಾರಿ ಮನವಿಯನ್ನ ಕೊಟ್ಟಿದ್ದಾನೆ. ಆ ಮನವಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ದಾಖಲೆಗಳನ್ನ ಪಡೆದು ಆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ಸಹ ಇದೀಗ ಪೊಲೀಸರು ತಂದಿದ್ದಾರೆ. ಸಿಂಧೂರ, ಇನ್ನು